ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿರಿ ನೋಡ್ರಿ. ಬರ್ರಿ ಇವತ್ತಿನ ಸಂಡೇ ಲಾಗ್ ನೋಡ್ರಿ. ಇವಾಗಲೇ ಹಾಕ್ತಾಯಿದ್ದೀನಿ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಏನು ಎಡಿಟ್ ಮಾಡಿಲ್ಲ, ಏನಿಲ್ಲ. ಇದರಲ್ಲಿ ನ್ಯಾಚುರಲ್ ವಿಡಿಯೋ ಇರುತ್ತೆ ನೋಡಿ. ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆ ಹೈಪ್ ಅನ್ನೋ ಆಪ್ಷನ್ಸ್ ಬಂದಿದೆ, ಎಲ್ಲರೂ ಹೈಪ್ ಮಾಡಿ, ಪಾಯಿಂಟ್ಸ್ ಕೊಡಿ, ಚಾನಲ್ನ ಇನ್ನೂ ಸ್ವಲ್ಪ ಇದನ್ನು ಮಾಡಿ. ಓಕೆ ಸ್ನೇಹಿತರೆ, ನೋಡಿ ಅಮ್ಮ ಬಂದ್ಲು, ಹೊಲಕ್ಕೆ ಹೋಗಿದ್ಲು ಬೆಳಗ್ಗೆನೇ. ಇಲ್ಲೇ ಕುಂತುಬಿಟ್ಟು ಹೊಲಕ್ಕೆ ಹೋಗಿದ್ಲು ಬೆಳಗ್ಗೆ. ಹೊಲಕ್ಕೆ ಹೋಗಿ ಇವಾಗ ಜಲ್ದಿನೇ ಬಂದಾಳು ನೋಡ್ರಿ. ಬಂದು ಹೊಲದಾಗ ಸ್ವಲ್ಪ ತರಕಾರಿ ಆಗಿದ್ವು ಅಂತ ಹಾಗಲಕಾಯಿ, ಹೀರೆಕಾಯಿ, ಟೊಮೆಟೊ, ಪುಂಡಿಪಲ್ಲೆ ಏನೇನು ತೊಗೊಂಬಂದಿದ್ಲು ಅದನ್ನೆಲ್ಲ ತೆಗೆದು ನಮಗೂ ಸ್ವಲ್ಪ ಕೊಟ್ಲು. ನಾವು ಇವತ್ತು ಹೆಂಗೂ ಮಾರ್ಕೆಟ್ ಮಾಡ್ತಾರೆ, ಸಂತೆ ಐತೆಲ್ಲ ತೊಗೊಂಬರ್ತಾರೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಮತ್ತು ಟಮಾಟಿಕಾಯಿ ಅಷ್ಟು ತೊಗೊಂಡಿನಿ ನೋಡ್ರಿ. ತಲೆ ಬೇರೆ ನುಸಕತ್ಬಿಟ್ಟಿತ್ತು ನನಗೆ. ಮನ್ಕೊಂಡಿದ್ದೆ, ಅಮ್ಮ ಬಂದೊಳಕ್ಕೆ ಎದ್ದೆ. ಸಡನ್ಲಿ ಇನ್ನಷ್ಟು ತಲೆನೋವು ಜೋರಾಯಿತು. ಹಾಗಾಗಿ ಮನ್ಕೊಂಡಲ್ಲೇ ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಇವಾಗ ಮನೆ ಮ್ಯಾಲ 4 ಕರ್ಕೊಂಬಂದಿನಿ, ಇವೊಂದು 4 ಆಗಿದ್ರು. ಅಷ್ಟ ಮಾಡ್ದೆ ಇಲ್ಲ ಇಲ್ಲ ಹಂಗೆ ಅವ ಹಂಗ್ಯಾವ ಇವು ಕಲ್ಚ ಮಾಡೋಣ. ನೀರು ಕುಡಿ. ನೀರ ಕುಡ್ದಿಲ್ಲ ನಾನು. ನೀರು ಕುಡಿಬೇಕು ಮೊದಲ. ಮನೆ ಮುಂದೆ ನಡಿತದ ತೋರ ನಾ ಹೊಲ್ದಂದೇ ಬೇರೆ ಇರ್ತವೆ. ಇಲ್ಲಿ ಕುಡ್ದ ನೀರ ಕುಡ್ದಿಲ್ಲ. ಏನು ಮಾಡ ಅವು ತಿನ್ನೋದಿತ್ತು ಕಾಳ ಎಲ್ಲ ತಿಂದೆ ಎರಡು ಹೊಟ್ಟೆ ಉಂಡ್ರಾಯ್ತು ಬನ್ನಿ. ಅವೊಂದು ಎಲ್ಲ ಇದ್ದು ತಿರುಗಿಲ್ಲ ಕಾಯಿ. ಇನ್ನ ಕಾಯ ಇನ್ನ ತಿರ್ಗಿಲ್ಲ, ಅಮ್ಮೆ ತಿರ್ಗಿಲ್ಲ. ಒಂದು ತಿರುಗಿತ್ತು, ಹಂಗೆ ಹರ್ಕೊಂಬಂದೆ. ಅದೇನು ಪುಂಡಿ ಪಲ್ಯ? ಇವು ಪುಂಡಿ ಪಲ್ಯ, ಟೊಮೆಟೊ ಹಣ್ಣು, ಬೆಂಡೆಕಾಯಿ, ಸಿರಿದೆ ಪುಂಡಿ ಪಲ್ಯ ಹಾಕ ತಗೊಂಡ್ಬಂದೆ. ಅವನು ಶಾಂತಿಗೆ ಹೋಗ್ಯಾರ. ಹಾಲಕತ್ತವಲ್ಲ ಈಗ ನಾನೇ ಇಲ್ಲ ನೋಡು. ಈ ಕಡೆ ಬರ್ತೀನಿ, ಏನ್ ಮಾಡ್ತಾವ ಏನು ನೋಡು. ಮೆಣಸಿನ್ಕಾಯಿ ಹಂಗಾಗ್ಯಾವ, ಹಂಗಾಗ್ಯಾವ ನೋಡು. ತಾಳ್ದಾಗ ಮನ್ನಗಂಡಾಗ್ಯಾವ, ಎಟ್ಟಿಡ್ ದೊಡ್ಡ ಹೆಂಗಾಗ್ಯಾವ ನೋಡು. ಅಮ್ಮನ ಶಾಂತಿದು ಹೊಲ್ತಂದು ಕಾಯಿ ಪಲ್ಯ, ಅದು ಪುಂಡೆ ಪಲ್ಯ, ಅವು ಟಮಾಟಿ ಹಣ್ಣು, ಕಾಯಿ ಹಣ್ಣು, ಚವಳಿ ಗಿಡನೇ ಹೋಗ್ಯಾವ. ಅದೇ ಹೋಗ್ಯಾವ. ಸ್ವಲ್ಪ ಹೆಚ್ಚಿಗೆ ಹೋಗ್ಯಾವ. ಅದ್ರ ಸಲುವಾಗಿ ಸಾಂಚನು ಮಾಡೋದಿಲ್ಲ, ಏನಿಲ್ಲ ಅಂತ ಸುಮ್ಮನೆ ಸ್ವಲ್ಪ ಹೊರ್ಕೊಂಬಂದಿನಿ. ತರಲಿ ಮಾಡಲಿ ಅವರು ಅಂತ ಇನ್ನೊಂದು ಸಾರಿ ಸರ್ಕೊಂಬಂದು ಕೊಡ್ತೀನಿ. ಮೆಣಸಿನ್ಕಾಯಿ ಗಿಡ ಇಷ್ಟು ಹತ್ರ ಇಷ್ಟು ಟಳವಾಗ್ಯಾವ. ಮೆಣಸಿನ್ಕಾಯಿ ನೋಡ್ರಿ ಹಂಗಾಗ್ಯಾವ. ಹೊಲ್ದೊಂದೇ ಬೇರೆ. ಹೊಲಕ್ಕೆ ಹೋಗಿಲ್ಲ ಅಂದ್ರೆ ಚಂದ ಆತ. ಬಿಸಿಲು ನೋಡಿ ನಮ್ಮ ರೌಕ್ಕ ಬಿಸಿಲ್ರಿ ಕಾವಳ ಹಚ್ಚಿದಂಗೆ ಆಗಿತ್ತು. ನಾ ಹಿಂಗೆ ತಿರ್ಗಾಡಿ ಹೀರಿಕಾಯಿ ಹುಡುಕಾಡೋದಾಗಲಿಲ್ಲ ನನಗೆ. ಕಂಡಪಟ್ಟಿ ಗಾದಾಗಿಬಿಟ್ಟದ. ನಾನು ಹುಡುಕಾಡ್ದ ಎಲ್ಲಿ ತೆಳಗೆ ಕಾಂಡವೇ ಎರಡು ಹರ್ಕೊಂಬಂದೀನಿ. ಬೆಳ್ಳ್ಯಾಗ ಗಾದ ಭಾಳ. ಆಯಿತು. ಕುಂಬಳಕಾಯಿ ಈಗ ನಮ್ಮೂ ಈ ಸಾರಿ ಹಚ್ಚು ವರ್ಷ ಆಗಿದ್ದು ನೋಡು. ಉದ್ದು ಬೆಂಡೆಕಾಯಿ ಒಂದೊಂದು ಮಳ ಮ್ಯಾಗ 2 ಮಳ ಹಂಗೆ ಆತಿದ್ವು. ಈ ವರ್ಷ ಹಂಗಾಗಲ್ಲ, ಆಗಲ್ಲ. ಇಟ್ಟಿಟ್ಟು ಆತಾವ, ಅದಕ್ಕೆ ಇಟ್ಟಿಟ್ಟು ಮಿಡಿ ಬಿಟ್ಟವ, ಆಗಲ್ವ ಅವು. ಜವಾರಿ ಬ್ಯಾಂಡಿ ಬರ್ತದ, ಮನೆಗಡ ಬರ್ತಾವ. ನಿಮ್ಮ ಬೀಜನೇ ಇವು. ಇನ್ನ ನೀವು ಒಳಗೆ ಬಾಳ್ಸಾಡಿ ಸಿಗ್ತಿದ್ದವನ ಬೆಳೆ ಗಾದ್ ಭಾಳ ಅಂಜಿಕ್ ಬಂದ್ಬಿಟ್ಟಿನಿ. ಕಂಡವೇ ಹರ್ಕೊಂಬಂದು ಇವತ್ತು ನೋಡಿ ನೀ ಒಂದು ತೆಳಗ ಕುಂತದ ಕುಂಬಳಕಾಯಿ ಕೆಂತದ. ಗುಂಡದ ಗುಂಡನ ಯಾವ ಕರಿಕೊಂಬಳ? ಕರಿಕೊಂಬಳನೆ. ಆಯ್ತು. ಈ ಕಡೆ ಮಡ್ಯಕ್ಕೆ ಹೋಗ್ಯದ ಅವಂಗ ಇಂಥದ್ದು ಯಾರು ನೋಡಿ ಹರ್ಕೊಳತ್ತಾರ. ಕಾಯಿರಿ ಅವನ್ನ ಏನ್ರಿ ಅದು ಮರಿ ಮಾಡ್ರಿ. ಅದು ಏನು ಮಾಡ್ತಾನ, ಕೈ ಆಡಿಸ್ತಾರ ಒಳಗ. ಕಲ್ಲು ಮೇಲೆ ಕುಂತದ ಹಿಂಗೆ. ಬೆಳಿ ನೋಡಿ ಮ್ಯಾಗ ಏನ್ರಿ ಸದಿಯರ್ ಏನ್ರಿ ಹಾಕಿ ಮರಿ ಮಾಡ್ರಿ. ಕೂಡ ಅದನ್ನು ಕಿತ್ತಿಕೆ ಒಕ್ಕಟ್ಟೆ ಅದು ಅಂತ ಒಂದೆರಡು ಒಂದೆರಡು ತಂದು ಕೊಡುವಾಗಿ.
ಅವ್ರು ಕೂಡ ಅವನು ಕಿತ್ತೋ ಕಟ್ಟಿದೆ ಹ್ಞೂ ನೋಡ್ರಿ ಹೂವು ಹೆಂಗೆ ನೋಡ್ರಿ. ಹೂವು ಗಾನ ಹೂವು ಚಂದ. ಇದು ಒಂದೇ ಕಲರ್ ಅದ ಮತ್ತು ಬೇರೆ ಬೇರೆ ಕಲರ್ ಅವ? ಇಲ್ಲ ಇದು ಒಂದೇ ಬಿಳಿದು ಒಂದೇ ಕಲರ್ ಅದ. ತಾಯಿ ಇಟ್ಕೊತಾಳೆ ತಾಯಿ ಅದು ಮೊನ್ನೆ ಹರ್ಕೊಂಬರ್ಬೇಕಂದಕ್ಕೆ ನೆನಪಲ್ಲಿ ಹಂಗೆ ಬಂದು ಕರಿಬೇವು ಇದ್ದಿದ್ದಿಲ್ಲನ್ರಿ ಮಾರಿ ಕೊಟ್ಟಿದ್ದಲ್ಲ ಒಣಗ್ಯದ ಅದೇ ಒಣಗಿದ್ದೆ ಹಾಕಿ ಯಾವ್ದಾರು ತೊಗೊಂಬ ಸ್ವಲ್ಪ ತೊಗೊಂಬ ಒಮ್ಮೆ ಮಕ್ಳು ಕೊಡ್ತೀವಿ ಒಣಗಿಕೊಂಡು ಇಷ್ಟು ತೊಂದು ಎಲ್ಲರಿಗೆ ಕೊಟ್ಟಿನಿ. ತಪ್ಪ ಥರ ಇತ್ತು ಅವತ್ತು ಒಂದೇನ ಒಂದ್ಯಾರು ಒಯ್ಯವ ಅವತ್ತ ಜರ ಒಯ್ಯಲಿಲ್ಲ ನೀವು ಶಾಂತಾರ ಮನೆಗೆ ಇಟ್ಟಿದ್ದೆ ಬಟ್ಟಲು ತಂದಿದ್ದಿ ಒಂದಿಟ್ಟು ಕೊಡ್ದಿ ಅದಿಟ್ಟು ಮೊದಲು ಕೊಟ್ಟದಿಟ್ಟು ಮೊದಲು ಕೊಟ್ಟದ್ದೇ ಅದ ಮನೆ ಕೊಟ್ಟದ್ದೇ ಖಾಲಿ ಆಗ್ಯದ. ನೀ ತೊಗೊಂಬಂದಲ್ಲ ಅದೇ ಖಾಲಿ ಮಾಡೀನಿ. ಓಕೆ ಸ್ನೇಹಿತರೆ, ಮಗ ಸಂತೆ ಮಾಡ್ಕೊಂಬಂದ ನೋಡ್ರಿ. ಮಾರ್ಕೆಟ್ ಇತ್ತು ಚಾಮರಾಜದಾಗ. ಈ ಕಡೆ ನೋಡ್ರಿ. ಓಕೆ ಸ್ನೇಹಿತರೆ ನೋಡ್ರಿ, ಇವಾಗ ಮಗ ಸಂತೆಗೆ ಹೋಗಿದ್ದ. ಚಾಮರಾಜ ಮಾರ್ಕೆಟ್ ಆಗುತ್ತೆ ಇವತ್ತು ಸಂಡೇ. ಸಂತೆ ತೊಗೊಂಬಂದ ಎಲ್ಲ ಬಿಟ್ಟು ಇಡಾಕತ್ತೀನಿ. ಮೆಣಸಿನ್ಕಾಯಿ, ಚೌಳಿಕಾಯಿ, ತುಪ್ರಿಕಾಯಿ, ಆಮೇಲೆ ಟೊಮೆಟೊ ಹಣ್ಣು, ಬಾಳೆಹಣ್ಣು, ಅಲ್ಲ, ನಿಂಬೆ ಹಣ್ಣು, ಬಜ್ಜಿ ತೊಗೊಂಬಂದಿದ್ದ. ಕುತ್ಕೊಂಡು ನಾನು ನಮ್ಮ ಅತ್ತಿ ಮಗ 3 ಮಂದಿ ಕುತ್ಕೊಂಡು ಬಜ್ಜಿ ತಿಂದ್ವಿ. ಇವಾಗ ಇದ್ರೆ ಇವು ಸೊಪ್ಪಿ ಬಿಡ್ಸಕತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ತಂದು ಬಂದೆ. ಸ್ವಲ್ಪ ಇವೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇವೆಲ್ಲ ಸೊಟ್ಟಿ ಇರ್ತಾವಲ್ರಿ, ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬುಟ್ಟಿ ಒಳಗೆ ಹಾಕಿದೀವಿ ಅಂತಂದ್ರೆ ಮತ್ತೆ ಭಾಳ ಕ್ಲೀನ್ ಮಾಡೋ ಅವಶ್ಯಕತೆನೇ ಇರಂಗಿಲ್ಲ. ತರನ ಹಂಗೆ ಹಾಕ್ಬಿಟ್ರೆ ಅಲ್ಲೇ ಒಂದ್ಕೊಂದು ಕೊಳತೋಗ್ಬಿಡ್ತಾವ ಉಳ್ಳಾಗಡ್ಡಿ. ಹಿಂಗಾಗಿ ಇಲ್ಲೇ ಸ್ವಚ್ಛ ಮಾಡ್ಕೊತೀನಿ. ಪ್ರತಿ ಸರಿ ತಂದಾಗೊಮ್ಮೆ ಹಿಂಗೆಲ್ಲ ಇವು ರವದಿ ಅಂತದ್ ಇರ್ತವಲ್ಲ, ಇದನ್ನೆಲ್ಲ ತೆಗೆದ್ಬಿಟ್ಟು ಬುಟ್ಟಿಗೆ ಹಾಕಿಟ್ಕೊಂಡ್ರೆ ಸ್ವಚ್ಛಗೆ ಇರ್ತಾವ ಉಳ್ಳಾಗಡ್ಡಿ. ಚಾಲುವೇ ಮಾಡಿಲ್ಲ. ಖರೆ ಹೇಳು, ಕರೆಯಲ್ಲ ರೀ, ಮಾತಾಡಿದ್ ವೇಸ್ಟ್ ಆಗಿರ್ತಾವ. ಈಗ ಚಾಲು ಆಗ್ಯದ, ಮಾತಾಡ್ರಿ. ಸುಳ್ಳು ಹೇಳ್ಬೇಡ. ಕರೆಯಲ್ಲ ರೀ, ಮತ್ತೆ ಮಾಡಿ ಮೊದಲಿಂದ ಮಾತಾಡೋಣ ಹೇಳು. ಎಲ್ಲಿ ನೋಸಲಾಗತ್ತಲ್ಲ ನನಗೆ ಈಗ ಹೇಳು. ಕರೆಯಲ್ಲ ರೀ, ಬಂದ್ ಮಾಡಿ ಇವು ಕಾಡ್ಸಕತ್ತ ನೋಡ್ರಿ. ಹಂಗೆ ಆಕಾಶ ಕಾಡ್ಸದೆ ನನಗೆ. ಯಪ್ಪ ನನ್ನ ತಲೆ ನೋಸಕತ್ ಬಿಟ್ಟೈತಿ. ಇವಾಗ ಮನ್ಕೊಂಡಿದ್ದೆ, ಸುಮ್ಮನೆ ಮಕ್ಕೊಂಡಿದ್ದೆ. ಹೋಗ್ಬೇಕು ಅಮ್ಮ ಬಂದು ಎಬ್ಸಿದ್ಲು. ಎದ್ನೆಲ್ಲ ತಲೆ ಸಡನ್ಲಿ ತಲೆ ಚಲೋ ಆಗ್ಬಿಟ್ಟೈತಿ. ತಲೆ ನೋಸಕತ್ತೈತಿ ಅಂತಂದ್ರೆ ನನ್ನ ಮಗ ಒಬ್ಬ ಕಾಡ್ಸಕತ್ತ. ವಿಡಿಯೋ ಮಾಡಕ್ಕೆ ಅವ್ನಿಗೆ ಹಚ್ಚಿನಿ. ಅಯ್ಯಯ್ಯೋ ನಾ ಇಷ್ಟು ತನಕ ವಿಡಿಯೋ ಆನ್ ಮಾಡೇ ಇಲ್ಲ ಮಮ್ಮಿ ಅಂತ ಹೇಳ್ತಾನೆ. ಸುಮ್ಮನೆ ಇಷ್ಟು ತನಕ ಎಲ್ಲ ವಿಡಿಯೋ ಆನ್ ಮಾಡ್ಯಾನ. ವಿಡಿಯೋ ರನ್ ಆಗೈತಿ. ಆದರೂ ಸುಳ್ಳು ನನಗೆ. ಅಯ್ಯೋ ಮಮ್ಮಿ ವಿಡಿಯೋ ರನ್ ಮಾಡಿಲ್ಲ, ಆನ್ ಆಗಿಲ್ಲದು ವಿಡಿಯೋ, ಸುಮ್ಮನೆ ನೀವು ಮಾತಾಡ್ದಂಗಾಯ್ತು ಹಿಂಗೆ ಅನ್ನಕತ್ತಾನೆ. ಮಗನೂ ಒಬ್ಬ ಹಿಂತಾನೆ. ಬರೇ ಕಾಡ್ಸ್ತವ್ರಿ ಮಕ್ಕಳು. ದಾಳಿ ಹೊಡ್ಲಿ ಬರೇ ಕಾಡ್ಸೋದು ಮಾಡ್ತಾವ. ನೋಡಿದ್ರಿಲ್ಲ ಮನೆ ನೋಡಿದ್ರಿಲ್ಲ, ಫೋನ್ ಹೋಗಿ ಚಪ್ಪಲಿ ಒಳಗೆ ಬಿದ್ರ ಎಷ್ಟು ನಗಬೇಕು. ನನಗಿದ್ರ ಟೆನ್ಷನ್ ಆಗತೈತಿ. ಹೋಯ್ತು ಫೋನ್ ಅಂತ ಹೇಳ್ಬಿಟ್ಟು. ಇವನಿಗಿದ್ರ ಅಷ್ಟು ನಗು ಬರಾಕತ್ಬಿಟ್ಟೈತಿ. ಹೆಂಗಾರ ನೋಡ್ರಿ ಮಕ್ಕಳು. ಈಗ ಒಬ್ಬದನ ನಾಳೆ ಬರ್ತಾನ್ರಿ. ನಾ ಅವನು ಒಬ್ಬ ಹೊಟ್ಟಿ ಉರ್ಕ. ಅವನು ಒಬ್ಬ ಬಂದಂದ್ರೆ ಮನೆ ಫುಲ್ ಇದಾಗತ್ತ ನೋಡ್ರಿ. ಅವನ್ ತೆಗ್ಗನತ್ತಾನಿ. ಇವ ಸೈಲೆಂಟ್. ಅವನ್ ತೆಗ್ಗನತ್ತಾನಿ ನಮ್ಮ ಮನ್ಯಾಗ. ಅಣ್ಣ ತಮ್ಮಗ ಅಣ್ಣ ಬುದ್ಧಿ ಹೇಳ್ಕೊತ್ ನೀ ಮಾಡ ನಾ ಮಾಡ ನೀ ಮಾಡ ಅಂತ ಹೇಳಿ ಅನ್ಕೊತ್ ಕುಂದಿರ್ತಾರ. ಅವ ಒಬ್ಬ ಬರವಾಗನ ಬಜ್ಜಿ ತಿಂದೆ ಕುತ್ಕೊಂಡಿರ್ತಾನೆ. ನೀರ್ ತಂಬ ಅಂದ್ರೆ ನನ್ನ ಮಗ ಒಂಚೆ ನೀರ್ ತಂದು ಕೊಡಲ್ಲ. ನೀರ್ ತಂಬಪ್ಪ. ಅವ್ರ ಆಯಿಗೆ ಒಯ್ದು ಕೊಟ್ಟ ನೀರ. ಅವ್ರ ಆಯಿಗೆ ಒಯ್ದಕ್ಕೆ ನೀರ್ ಕೊಟ್ಟ. ನನಗಿದ್ರ ನೀರ್ ತಂಬರಪ್ಪ ಅಂತಂದ್ರೆ ನೀರ್ ತಂದು ಕೊಡಲ್ಲ ಈಗ ನನಗೆ. ಅಲಾಗೈತೆ ಹಂಗೇನಿಲ್ಲ ಸ್ನೇಹಿತರೆ. ನನ್ನ ಮ್ಯಾಗಂದ್ರೆ ಬಿದ್ದು ಸಾಯ್ತಾವ ಹುಡುಗರು. ಬಡ್ಕೊಂತಾವ, ಜೀವ ಮಾಡ್ತಾವ. ಅಂದ್ರೆ ಹೇಳಿದ್ ಮತ್ತೆ ಕೇಳ್ತಾವ. ಪಟಕ್ನೆ ಹೇಳಿದ್ ಮತ್ತೆ ಯಾವುದೇ ಆಗಲಿ ಪಟಕ್ನೆ ಕೇಳ್ತಾನ. ಸ್ವಲ್ಪ ಕಾಡಿಸೋದು ಭಾಳ ಕಾಡಿಸ್ತಾರ ನನಗೆ. ಮಾಡಿರ್ತಾರ. ಅಯ್ಯೋ ಮಮ್ಮಿ ನೆನಪಾಗ್ಲಿಲ್ಲ, ಇನ್ನ ಮಾಡೇ ಇಲ್ಲ ಅಂತ ಅನ್ನೋದು. ಅಯ್ಯೋ ನೆನಪೇ ಆಗಿಲ್ಲ ಅನ್ನೋದು. ಹಿಂಗೆ ಮಾಡ್ತಾವ. ಬರೀ ಕಾಡ್ಸೋದು ಮಾಡ್ತಾವ ಮಕ್ಕಳು. ನಗತ್ತ ನೋಡಿ. ಮತ್ತೆ ನಿಮ್ಮದೇ ವಿಷಯ ಹೇಳೋದು. ಈಗ ಬರೀ ಕಾಡಿಸ್ತಾವ್ರಿ ಮಕ್ಳು. ಮಾಡ್ತಾರ. ಏನಿಲ್ಲ ರೀ, ಮಕ್ಳು ಬಂದಂದ್ರೆ ನನಗೆ ಯಾವ ಟೆನ್ಷನ್ ಇಲ್ಲ. ಹಗರ್ ಇರ್ತ. ಈಗೇನ್ರಿ ಸ್ವಲ್ಪ ಪುಟ ಒಂದಿಷ್ಟು ನೆಲ ಒರೆಸ್ಕೊಡೋ ಅಂದ್ರಾಯ್ತು. ನೆಲ ಒರೆಸ್ಕೊಡ್ತಾವ ಆಯ್ತಾ. ನೀರು ಫಿಲ್ಟರ್ ನೀರು ತುಂಬ್ಕೊಂಬಂದಿರೋದು, ಯಾವ್ದಾರ ಕೆಲಸ ಮಾಡೋದು. ಅವ್ರ ಪಪ್ಪನ ಕೈಯಾಗ ಕೆಲಸ ಮಾಡ್ತಾರೆ. ನಮ್ಮ ಕೈಯಾಗ ಏನ್ರಿ ಹೇಳಿದೆಲ್ಲ ಓಡಾಡಿ ಮಾಡ್ತಾರೆ ಮಕ್ಕಳು. ಯಾಕೆ ಮಾಡ್ಬೇಕು, ನಾವು ಮಾಡಂಗಲ್ಲ ಅಂತ ಒಂದಿನ ಅಂದಿಲ್ಲ.
ನಂಗೆ ಆಗಲ್ಲ ಅಂತಲೇ ಹೇಳಂಗಿಲ್ಲ ಅವರು ಮಾಡ್ತಾರೆ. ಆದ್ರೆ ಅಣ್ಣ ತಮ್ಮ ಇಬ್ರು ಹಾಕ್ಯಾಡ್ತಾರೆ. ಅವ ಬಂದಂದ್ರೆ ನಾ ಮಾಡೋದು ನೀ ಮಾಡೋದು ನಾ ಮಾಡೋದು ಹಿಂಗಂತಾರ. ತಾವ್ ಹಾಕ್ಯಾಡ್ತಾರೆ. ಇದ್ರಾಗ ನೋಡ್ಲೆ ಮತ್ತೆ ಬಿಟ್ಕೊಟ್ಟು ಹೋದ್ ನೋಡ್ರಿ ತಾತನ ಬಲ್ಲಿ ಹೋಗಿ ಕುಂದ್ರಟ್ ನೋಡಿ ಊರಿಗೆ ಮತ್ತೆ ಅಂತಂದ್ರೆ ಅವಾಗ ಸೀದಾ ನಾವೊಂದು ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಈಕೆ ದಾರಿಗೆ ಬರ್ತಾರ. ಹಂಗಾರೆ ಇವರು ಮಕ್ಕಳು ಪೂರಾ ಕಟ್ಟಾಗಿದ್ದಾರೆ. ಸುಮ್ಮನೆ ಇದು ಮಾಡ್ಬೇಡ. ಕರೆಕ್ಲ ರೀ. ಯಾಕೆ ಕಟ್ ಮಾಡೋದು? ಮತ್ತು ಆಗಲೇ ಕಟ್ ಮಾಡಂದ್ರಿ ಕಟ್ ಮಾಡಿದೆ. ನಾ ಚಾಲು ಮಾಡಂತೇನೆ ಕಟ್ ಮಾಡಿ ಅಂತ ಹೇಳಿಲ್ಲ. ಹಂಗೇನಿಲ್ಲ ಸ್ನೇಹಿತರೆ. ಕರೆಕ್ಲ ರೀ. ತೋರ್ಸು ನೋಡು. ಕರೆಕ್ಲ ಯಾಕೆ ತೋರ್ಸು ಹಿಂಗಾರ ನಂಬಿಕೆ ಓದ್ಸಲೇ ಕರೆ ಕರೆ ಮಾತಾಡಿದ್ರು ಸುಳ್ಳ ಅಂತ ಸುಳ್ದೈತಿ. ಹಂಗೆ ಮಾತಾಡಕ್ ಹೋಗ್ಬೇಡ. ಊಟ ಮಾಡಕತ್ತಿರ್ತೀನಿ ನಾನು. ಯಾವಾಗಲೂ ಊಟ ಮಾಡೋದು ಅಡಿಗೆ ಮನೆಯೊಳಗೆ. ಯಾಕಂದ್ರೆ ಅಲ್ಲೇ ಅಡಿಗೆ ಮಾಡಿರ್ತೀವಲ್ಲ ಕುಂತ್ಕೊಂಡು ಅಲ್ಲೇ ಊಟ ಮಾಡಿ ಹೊರಗೆ ಬರೋಂಥದ್ದು. ಊಟ ಮಾಡಕತ್ತಿರ್ತೀನಿ. ಅವ್ರು ಇಲ್ಲಿ ಹೊರಗೆ ಹಾಲ್ನ ಕುಂತಿರ್ತಾರ ಫೋನ್ ನೋಡ್ಕೊಂತ ಮತ್ತೇನೇನೋ ಕೆಲಸ ಮಾಡ್ಕೊತ. ಒಂದ್ ವೇಳೆ ನೀರು ತಗೊಂಡಿರಂಗಲ್ಲ ನಾನು. ಒಂದ್ ವೇಳೆ ನೀರು ತಗೊಂಡಿದ್ದಿಲ್ಲ ಊಟ ಮಾಡಕತ್ತ ಅಂತ ಇಷ್ಟೇ ಅಂದ್ರೂ ಸಾಕು. ಎಲ್ಲಿ ಇತ್ತಲೇ ಓಡೆ ಬರ್ತಾರ. ಓಡೆ ಬಂದು ಒಂದ್ ಚೇರ್ ನೀರು ತುಂಬಿಡ್ತಾರೆ. ಆಯ್ತಾ ಕಣ್ಣಿಗೆ ನೋಡಲ್ಲ. ನಾ ಊಟ ಕೂತಿದ್ದೆ ಅಂದ್ರೆ ನೀರು ತುಂಬಿಟ್ಟು ಹೊರಗೆ ಬರ್ತಾರ. ಹಂಗ್ರಿ ಕರ್ತೃ ಅದಾವ ಮಕ್ಕಳು ಇಲ್ಲ ಅಂತಲ್ಲ. ಎಲ್ಲ ರೀತಿಲಿನೂ ಇದನ್ನ ಮಾಡ್ತಾರೆ. ಮನೆ ನೋಡ್ರಿ ನನ್ಗೆ ಹುಷಾರಿರಲಿಲ್ಲ. ಮಕ್ಕೊಂಬಿಟ್ಟಿದ್ದೆ. ಜಲ್ದಿ ಹೇಳಲೇ ಇಲ್ಲ. ನನಗೆ ಎಚ್ಚರನೇ ಆಗಲಿಲ್ಲ. ಜಲ್ದಿ ಮನ್ಗದೇನು. ರಾತ್ರಿ ಲೇಟಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಹುಷಾರಿಲ್ಲ. ಅದಕ್ಕೆ ರಾತ್ರಿ ನಿದ್ದಿಲ್ಲ. ಅದಕ್ಕೆ ಬೆಳಿಗ್ಗೆ ನಿದ್ದೆ ತೊಗೊಂಡೈತಿ. ರಾತ್ರಿ ರಾತ್ರಿ ಲೇಟಾಗಿ ಮಕ್ಕಳು ಬೆಳಿಗ್ಗೆ 7:30ವರೆಗೂ ಎದ್ದಿಲ್ಲ. ನಾನು ಎದ್ದು ಬಳಕ ಆಮೇಲೆ ಟೈಮ್ ಯವ್ವ ಇಷ್ಟಾಗೈತಿ ಯಾಕೆ ಹೊತ್ತು ಅಂದ್ಕೊಂಡು ಎದ್ದು ನೋಡ್ತೀನಿ. ನನ್ನ ಮಗ ಕಸ ತುಂಬ ಸಾಕಿಬಿಟ್ಟಿದ್ದೆ. ನನಗಂತೂ ಪುಟ್ಟ ನೀ ಕಸ ಹುಡುಗಿದೆ ಆಗಲಿ ಅಂತಂದು ಬೆಳಿಗ್ಗೆ ರೀ ಯಾವಾಗ ನನಗೆ ಅವಾಗ ಅನ್ನಿಸ್ತು. ಹ್ಞೂ ಮಮ್ಮಿ ಅಂತಂದ. ನನಗೆ ಅನ್ನಿಸ್ತು ಯಪ್ಪ ದೇವ್ರಿ ಹೆಣ್ಮಕ್ಳು ಇಲ್ಲ ಅನ್ನೋದು ಒಂದು ನೀಗಿದಂಗೆ ಐತಲ್ಲಪ್ಪ. ಇದು ಯಾರು ಮಾಡ್ತಾರೆ ರೀ ಗಂಡ್ಮಕ್ಳು ಬೆಳಗ್ಗೆ ಎದ್ದು? ನಮ್ಮ ಮಮ್ಮಿ ಮಕ್ಕೊಂಡ ಕಡೆಗೆ ಎಬ್ಬಿಸ್ತಾರ. ಮಮ್ಮಿ ಹೇಳ್ತಾನೆ ಯಾಕೆ ಮಕ್ಕೊಂಡದ್ ಹೇಳಂತಾರ. ಇಲ್ಲ ಯಾವ್ದಾರು ಮಾಡ್ಕೊಡ ಅಂತಾರ. ಹಂಗೆ ನಾವು ಬಂದು ನೋಡೇ ನನ್ನ ಬೆಡ್ರೂಮ್ನಾಗ ಮಕ್ಕೊಂಡಿರ್ತೀನಲ್ಲ. ಬಂದು ನೋಡೇ ನನ್ನ ಮಮ್ಮಿ ಯಾಕ ಮಕ್ಕೊಂಡ ಜಲ್ದಿನೇ ಎದ್ದು ನಮಗೆ ಎಬ್ಸರು. ಯಾಕ ಮಕ್ಕೊಂಡ ನಾನು ಮಕ್ಕೊಳ್ಳಿ ಬಿಡ ಅಂತೇಳಿ ಅಷ್ಟು ಕಸ ಉಳ್ಕೊಂಡು ನಾನು. ಸಾಕಲ್ರಿ ಇಷ್ಟು ಜೀವಕ್ಕೆ ಏನು ಬೇಕು ಹೇಳ್ರಿ. ಕನಕರು ಮಕ್ಕಳು ಗಂಡ ನನ್ನ ಕುಟುಂಬನೇ ಒಂಥರ ಪ್ರೀತಿಯ ಕುಟುಂಬ ಇದ್ದಂಗ್ರಿ. ಸಾಕು ನನಗಿಷ್ಟು. ಎಂಥ ಇದನ್ನ ಬಂದರೆ ತಡ್ಕೊತೀನಿ ನಾನು. ಆದ್ರೆ ಮಕ್ಕಳು ಚೆಂದಾಗಿರ್ಬೇಕು ನನ್ನ ಮುಂದೆ. ನನಗೆ ಆರಾಮಿಲ್ಲ ಅಂತಂದ್ರೆ ಮಕ್ಕಳು ಬಡ್ದಾಡಿ ಮಾಡ್ತಾವ. ಒಂದು ಟೈಮ್ನೊಳಗೆ ನಾನು ಭಾಳ ಹುಷಾರು ತಪ್ಪಿತ್ತು. ಈಗ ಯಾವಾಗಂದ್ರೆ ಲಾಕ್ಡೌನ್ಗಿಂತ ಮುಂಚೆ ಓದಲ್ಬಿಟ್ಟೆ. ಅವಾಗ ಭಾಳ ಹುಷಾರು ತಪ್ಪಿತ್ತು. ಆ ಟೈಮ್ನೊಳಗೆ ನನಗೆ ಹಿಂಗೆ ಎದ್ದು ಕುಂದ್ರೋದನ್ನ ಆಗಿತ್ತಿಲ್ಲ. ಮಕ್ಕೊಂಡಾಕಿ ಅಷ್ಟೇ ಎದ್ದು ಕುಂದ್ರೋದನ್ನ ಆಗ್ತಿದ್ದಿಲ್ಲ. ಅಂತ ಆ ಟೈಮ್ನೊಳಗೆ ಲಾಕ್ಡೌನ್ದಾಗ ಅಲ್ರಿ. ಅಲ್ಲ ಅಭಿ ಬರ್ತಡೇ ಇದ್ದಾಗ ಅದು ಅಭಿ ಬರ್ತಡೇ ಇತ್ತು ಅವಾಗ ಅನ್ನೋದು ಮಾರ್ಗಿ ತೆಗಿದ್ದಾಗ. ಅಭಿ ಬರ್ತಡೇ ದಿನನೇ. ಹೌದಾ? ಮನ್ಕೊಂಡ್ಬಿಟ್ಟಿದ್ದೆ. ಆ ಟೈಮ್ನೊಳಗೆ ನನ್ಗೇನು ಎದ್ದೇಳಕ್ಕಾಗಿಲ್ಲ. ಮಕ್ಕಳ ನೋಡ್ರಿ ದೊಡ್ಡ ಮಗ ಇವನೇ ಮುಂಜಾನೆ ಗ್ರಾಣ ಹಿಡಿದಿರ್ತಾವ. ಮಗ ನೋಡ್ರಿ ನಮ್ಮ ಮಮ್ಮಿ ಮಕ್ಕೊಂಡಾಳ ಹೇಳೋದನ್ನ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ತಮ್ಮ ಇಬ್ರು ಒಬ್ರು ತಮ್ಮ ಕಸ ಹುಡುಕ್ತಾನ ಅಣ್ಣ ನೆಲ ಒರೆಸ್ಕೊಂತಾನ. ಗ್ರಾಣ ಹಿಡಿದ್ಬೇಕು ಮತ್ತೆ ನೆಲ ಒರೆಸ್ಬೇಕಲ್ರಿ. ತಮ್ಮ ಕಸ ಹುಡುಕ್ತಾನ ಅಣ್ಣ ನೆಲ ಒರೆಸ್ಕೊತಾನ. ಎಲ್ಲ ಮಾಡ್ಕೊಂಡು ಅನ್ನ ಮಾಡ್ಕೊಂಡ್ರಿ. ಅನ್ನ ಮಾಡ್ಕೊಂಡು ಹೊರಗಿನ ಮೊಸರು ತಂದು ಅನ್ನ ಮೊಸರು ಚಟ್ನಿ ತಿಂದಾರೆ. ಏನ್ರಿ ಇಟ್ಟಿದ್ದು ಅವಾಗ. ಈಗ ಯಾವಾಗಂದ್ರೆ ಒಂದು 6 ವರ್ಷದ ಹಿಂದೆ ಅನ್ಕೋರಿ. 6 ವರ್ಷದ ಹಿಂದೆ ಇಟ್ಟಿಟ್ಟೆ ಮಕ್ಕಳು ಇಷ್ಟು ಸಣ್ಣ. ಅದಕ್ಕೆ ಯಾಕೆ ಹೇಳ್ತೀನಿ ರೀ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಸ್ನೇಹಿತರೆ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮನೆಯೊಳಗೆ ತಂಬತ್ತು ತಾವು ಮಾಡ್ಕೊಳ್ಳೋದು ಕಲಿಸ್ಬೇಕು. ಒಂದು ವೇಳೆ ನಾವು ಇಲ್ಲ ಅಂದ್ರೆ ಅವ್ರು ಎಲ್ಲ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗಂಗೆ ಇರಬೇಕು. ಈಗ ಸೀದಾ ಮುಂದೆ ಅವ್ರ ಕುಂತಲಿಗೆ ಉಳ್ಳ ಕೊಟ್ವ ಎಲ್ಲ ಮಾಡಿದ್ವ. ಮಕ್ಕಳಿಗೆ ಗೊತ್ತಾಗಲ್ಲ ಸ್ನೇಹಿತರೆ. ಮಕ್ಕಳಿಗೆ ಗೊತ್ತಾಗಲ್ಲ. ಇನ್ನು ತಾಯಿದಾರ ಕಷ್ಟ ಅರ್ಥ ಆಗೋದಿಲ್ಲ. ನಾ ಮಾತ್ರ ನನ್ನ ಮಕ್ಕಳಿಗೆ ಕಲ್ಸಿ ನೋಡ್ರಿ ಇದನ್ನ. ನಾವು ಆರಾಮಿಲ್ಲ ಆದಾಗ ಮಕ್ಕೊಡಿ ಅಥವಾ ನಾವು ಯಾವುದೇ ಊರಿಗೆ ಹೋಗ್ಲಿ ನಾವು ಇಲ್ಲ ಅಂತಂದ್ರೆ ಮಮ್ಮಿ ಇಲ್ಲಲ್ಲ ನಾವು ಉಪವಾಸ ಕುಂದ್ರು. ಅವ್ರು ಉಪವಾಸ ಕುಂದ್ರ ಟೈಮ್ ಬರ್ತದ. ಅಂತ ಟೈಮ್ ಬರಬಾರ್ದು ಅಂತೇಳಿ ಅವ್ರಿಗೆಲ್ಲ ಅನ್ನ ಮಾಡ್ಕೊಳ್ಳೋದು ಕಲ್ಸಿನಿ. ಹೊರಗಡೆಯಿಂದ ಮೊಸರು ಚಟ್ನಿ ಅದು ಏನೇ ತೊಗೊಂಬರಲ್ರಕ್ಕ. ಮನ್ಯಾಗ ಒಟ್ಟು ಹೊರಗಡೆ ತಿಂದು ಬರ್ತೀವಿ ಅಂತಂದ್ರೆ ಅದು ಸರಿ ಹೊಂದಲ್ರಿ. ಅದು ಒಂದೇ ತಿನ್ಬೋದು, ಒಂದು ಟೈಮ್ ತಿನ್ಬೋದು, ಆಮೇಲೆ ತಿನ್ನಕ್ಕೆ ಇದಾಗಂಗಿಲ್ಲ. ಹಿಂಗಾಗಿ ಮನ್ಯಾಗ ಮಾಡ್ಕೊಂಡು ಹೊಟ್ಟೆ ತುಂಬ ತಿಂತೀನಿ. ಹಿಂಗಾಗಿ ಅನ್ನ ಮಾಡ್ಕೊಳ್ಳೋದು ಕಲ್ಸಿನ ಮಕ್ಕಳಿಗೆ. ಮನ್ಯಾಗ ಏನಿರ್ತದೆ ನಾವು ಒಂದು ವೇಳೆ ಊರಿಗೆ ಹೋಗಿದ್ರು ಅವ್ರು ಮನೆ ಅಚ್ಚುಕಟ್ಟಾಗಿ ಇಟ್ಕೊಂಡು ಚೆಂದಾಗಿರೋದು. ಬಟ್ಟೆಗಿಟ್ಟು ಊಟ ಮಾಡ್ಕೋಬೇಕು. ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೋಬೇಕು. ಆ ಥರ ನಾನು ಹೇಳ್ಕೊಟ್ಟಿನಿ ಮಕ್ಕಳಿಗೆ. ಆಯ್ತು ಆ ಥರ ಹೇಳ್ಕೊಟ್ಟು. ನೀವೇನಂತೀರಿ ಸ್ನೇಹಿತರೆ? ಇದು ಸರಿ ಅಂತಿರೋ ತಪ್ಪು ಅಂತಿರೋ ಹೇಳ್ರಿ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಇವತ್ತು ತಾಯಿ ಅಂದ್ರೆ ಮನೆಗೆ ಇಲ್ಲ ಅಂತಂದ್ರೆ ಅವ್ರ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಮನೆ ಮೇಂಟೈನ್ ಮಾಡ್ಕೊಂಡು ಹೋಗೋದೇನು ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಳಂಗಿರ್ಬೇಕು. ಅದು ಒಂದು ವೇಳೆ ಅವ್ರ ಹತ್ರ ದುಡ್ಡನ್ನೇ ಇರಂಗಲ್ಲ. ಆ ಟೈಮ್ನೊಳಗೆ ಉಪವಾಸ ಕುಂದ್ರಂಥ ಪರಿಸ್ಥಿತಿ ಬರಬೇಡ ಅಂತೀನಿ ನಾನು.
ಹಾಗಾಗಿ ಮಕ್ಕಳಿಗೆ ಹೇಳಿಕೊಟ್ಟೆ ನಾನು ಹೆಂಗೆ ಏನು ಎತ್ತ ಅನ್ನೋದನ್ನು. ಆಗ ಸಣ್ಣ ಮಗನಿಗೆ ಭಾಳ ಇದ್ದದನ್ರಿ, ಅವ ಜಲ್ದಿ ಮೈ ಮುರಿದು ಮಾಡ್ಬೇಕನ್ನಂತ ಮನುಷ್ಯ ಅಲ್ಲವ. ಇವ ಎಲ್ಲ ರೀತಿಯಲ್ಲಿ ಮಾಡ್ತಾನೆ. ಇವ ದೊಡ್ಡವ ಎಲ್ಲ 4ನೇ ಕ್ಲಾಸ್ ಇದ್ದವನಿಗೆ ಹಾಸ್ಟೆಲ್ ಬಿಟ್ಟಿವಿ. 4ನೇ ಕ್ಲಾಸಿಗೆ ಹಾಸ್ಟೆಲ್ ಬಿಟ್ಟಿವಿ. ದೊಡ್ಡ ಮಗನಿಗೆ ಎಲ್ಲ ತಿಳ್ಕೊಂಡ ನಾವು, ಅವಾಗಲಿಂದನೇ ತಿಳ್ಕೊತ ಬಂದ ನಾವು. ಓಕೆ, ಈ ವಿಡಿಯೋ ಇಷ್ಟ ಐತೆ ನೋಡ್ರಿ. ನನಗೇನೋ ನಿಮ್ಮ ಹತ್ರ ಇದೆರಡು ಮಾತು ಹೇಳ್ಕೋಬೇಕು ಅಂತ ಅನಿಸ್ತು. ಯಾಕಂದ್ರೆ ಕಾಯಿಪಲ್ಲೆ ಸೋಸ್ಕೊತ ಹೇಳ್ಕೋಬೇಕಂತ ಅನಿಸ್ತು, ಹೇಳ್ಕೊಂಡೆ. ಈ ಮಾತಿನ ಮೂಲಕ ನಿಮ್ಗೆ ಏನಾದರೂ ಕಮೆಂಟ್ ಹಾಕಬೇಕು, ನಿಮ್ಗೆ ಏನಾದರೂ ಹೇಳ್ಬೇಕು ಅನ್ಸಿದ್ರೆ ಹೇಳ್ಬೋದು. ಅಥವಾ ನಾನು ಈ ಥರ ಮಕ್ಕಳು ಬೆಳೆಸಿದ ರೀತಿ ಹೆಂಗೆ ಅನ್ನೋದನ್ನು ಕೂಡ ಹೇಳ್ರಿ. ನೀವು ನಿಮ್ಮ ಮನೆಯೊಳಗೆ ಮಕ್ಕಳಿಗೆ ಇದೇ ಥರ ಬೆಳೆಸಿದ್ದೀರಾ ಇಲ್ವೋ ಅನ್ನೋದನ್ನು ತಿಳಿಸ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ. ಚಕ್ಕುಲಿ ಮಾಮ ಬಾರೋ ಬರ್ರಿ. ನೆಗಡಿ ಎಲ್ಲ ಕಂಟ್ರೋಲ್ ಆಗೈತಿ, ಇನ್ನೂ ಧ್ವನಿ ಸರಿ ಹೋಗಿಲ್ಲ. ಆಮೇಲೆ ಗಂಟ್ಲ ಏನೋ ಕಿಚ್ ಮಾಡಾಕತ್ತೈತ್ರಿ. ಗಂಟ್ಲ ಏನೋ ಕಿಚ್ ಮಾಡಾಕತ್ತೈತಿ. ಅದಕ್ಕೆ ವಿಕ್ಸ್ ಮಾತ್ರ ತಿನ್ನಿ, ಕಿಚ್ ದೂರಗೊಳಿಸಿ. ಆಮೇಲೆ ಚಂದ ಮಾಮ ನೋಡ್ರಿ, ಚಂದ ಮಾಮ ಬಾ ಪೋಲಿ ಮಾಮ ಬಾರು. ಚಂದ ಮಾಮ ಬಂದಾನ. ಚಂದ ಮಾಮ ಇದು ನ್ಯಾಯವೇ? ಇದು ನೀತಿಯೇ? ಒಂದು ಕೈಲಿ ಹರ್ಕೊಂಡು ತಿನ್ನಕ್ಕಾಗತ್ತಾ? ಕೊಡು, ತೆಗೆದು ಕೊಡು. ಮತ್ತೆ ಮತ್ತೇನು ಮಾಡಬೇಕು? ಸಣ್ಣ ಹುಡುಗರು ಒಂದೇತಿ ಹುಡುಗರು ಮಾಡ್ತಾರೆ ಹಂಗಪ್ಪ. ಎಲ್ಲ ಸಣ್ಣವ್ರು ಆಗ್ಬೇಕು, ದೊಡ್ಡವ್ರು ಆಗ್ಬೇಕು, ನಗಬೇಕು, ಎಲ್ಲನೂ ಎಲ್ಲ ರೀತಿಯಲ್ಲಿ ಇರ್ಬೇಕು. ಬೀಳ್ತೈತಿ ಬಿಡು. ಹೌದು, ಅವು ಹಂಗೆ ಆಗ್ಯಾವ ಈಗ ತಂಪಿಗೆ ಸ್ವಲ್ಪ. ಪಾಪ ಮತ್ತು ಅವರು ನಂಗೊಂದೇ ಕೊಡ್ರಿ ಅಂತ ಇರ್ಬೇಕು. ನಮ್ಮನ್ಯಾಗ ಅದಾವ್ರಿ ಸಿಕ್ಕಾಪಟ್ಟಿ ಬಾಕ್ಸ್ ತಂದಿಟ್ಟಿವಿ. ಬರ್ರಿ, ಯಾರಿಗೆ ಬೇಕು ಬರ್ರಿ, ಎಲ್ರಿಗೂ ಒಂದೊಂದೊಂದೊಂದು ಕೊಟ್ಬಿಟ್ಟಿನಿ ಬರ್ರಿ. ರೂಪಾಯಿಗೆ ಒಂದು. ₹1 ಒಂದು, ₹1 ಒಂದು. ತಲೆ ನೋಸಾಗತ್ತೈತಿ, ಜಂಡು ಬಾಂಬ್ ಮುಚ್ಕೊಂಡಿನಿ ತಲೆಗೆ. ಟೈಮು 7:38. ಒಳಗೆ ಹೋಗ್ಬೇಕು. ಏನೋ ಬಾಂಡೆ ತೊಳಿಬೇಕು. 11:00 ನೋಡ್ಬೇಕು. ಚಂದ್ರಗ್ರಹಣ ನೋಡ್ಬೇಕು, ಚಂದ್ರಮ್ಮನ ನೋಡ್ಬೇಕಂತ ಅನ್ಕೊಂಡಿದ್ದೀನಿ. ಇಲ್ಲಪ್ಪ, ನಾಳೆ ಬೆಳಗ್ಗೆ ಎದ್ದು ಎಲ್ಲ ಮನೆ ತೊಳ್ಕೊಬೇಕಾಗ್ತದೆ. ಇವತ್ತು ಎಷ್ಟೊತ್ತಿದ್ರು ತೊಳಿತೀನಿ, ತೊಳೆದ್ಬಿಟ್ಟೆ ಮನ್ಕೊತೀನಿ. ಮುಂಜಾನೆ ಕಾರ್ಯ ಕಾಣಲ್ರಿ, ಹಂಗೆ. ಇದು ತಣ್ಣ ಕೋಲ್ಡ್ ಐತಲ್ಲ, ಅದಕ್ಕೆ ಹಂಗಾಗುತ್ತೆ. ಮತ್ತು ಬಿಸಿಲು ಬಿದ್ದು ನೋಡ್ರಿ, ತಾನೇ ಯಾರು ಇರುತ್ತೆ ಗ್ಲಾಸ್ಗಳು. ವಾಸ್ಗೋತಿರ್ಬೇಕು ರೀ ಗ್ಲಾಸ್. ಓಕೆ ಸ್ನೇಹಿತರೆ, ನೋಡಿ ನಿನ್ನೆ ರಾತ್ರಿ ಚಂದ್ರಗ್ರಹಣ ಇತ್ತಲ್ವ, ನೋಡಬೇಕು ಅಂಥೇಳಿ ಕುಂತಿದ್ದೆವು. ರಾತ್ರಿ 10:38 ಆಗಿತ್ತು. ಅವಾಗ ಹೊರಗಡೆ ಬಂದ್ವಿ. ಅದು ನನ್ನ ಮಗ ಹೇಳ್ದ, ಮಮ್ಮಿ ಗ್ರಹಣ ಹಿಡ್ದೈತಿ ಮಮ್ಮಿ, ಚಂದ್ರನ ಪೂರ್ತಿ ಅರ್ಧ ಕಪ್ಪುಗೊಯ್ದೈತಿ, ಅರ್ಧ ಚಂದ್ರ ಅದನ ಅಂತ ಹೇಗೆ ಅಂದ. ನಾವು ಹೊರಗೆ ಬಂದೆ ನೋಡೋದಕ್ಕೆ. ನೋಡಿ ಈ ಥರ ಐತಿ. ಇದೊಂದು ಕ್ಯಾಪ್ಚರ್ ಮಾಡಿದ್ರಾಯ್ತು ಕ್ಯಾಮ್ರಾದಲ್ಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಒಂದು ಹೇಳ್ತೀನಿ ಸ್ನೇಹಿತರೆ, ನಾವು ಕುಲ್ಲ ಕಣ್ಣಿಂದ ನೋಡೋದಕ್ಕೆ. ಆಮೇಲೆ ಇಲ್ಲಿ ಅಂಟಿ ಬಿಟ್ಟಾರ್ರಿ. ಏನು ಮಾಮ ಬಿಟ್ಟನ್ರಿ? ಯಾರು ಬಿಟ್ಟಾರ್ರಿ? ಮಾಮ ಬಿಟ್ಟಾರ. ಓಕೆ ಸ್ನೇಹಿತರೆ, ನಾವು ಕಡ್ಯಾಕ ಹಿಂಗೆ ನೋಡೋದ್ರಿಂದ ಪೂರ್ತಿ ನುಂಗೇನು ಏನು ಉಳಿದಿಲ್ಲ. ಮೊಬೈಲ್ದಾಗ ನೋಡಿದ್ರೆ ಇನ್ನೂ ಎಷ್ಟು ಡಿಫ್ರೆನ್ಸ್ ಕಾಣ್ತದೆ ನೋಡ್ರಿ. ಈ ಥರ ಕಾಣುತ್ತೆ ನೋಡ್ರಿ. ನೋಡ್ಬೇಕಂತ ಏನೇ ಕುಂತೇವೆ ನಾವು. ನಿಮ್ಮ ಪಪ್ಪಗೆ ಎಬ್ಬಿಸ್ಬಿಟ್ಟೆ. ನಿಮ್ಮ ಪಪ್ಪ ನಿದ್ದೆ ಹೊಡ್ಯಾಕತ್ಬಿಟ್ಟೆ. ನಿಮ್ಮ ಪಪ್ಪ ಗ್ರಹಣ ಹಿಡಿದು ನೋಡ್ತೀಯ ನೋಡ್ಬಾ ಅಂತ ನೋಡೋಣ. ಮಕ್ಕೊಳ್ಳಿ ಬಿಡು, ಯಾಕೆಲ್ಲ ಬಿಡು. ನೋಡ್ರಿ ಅಲ್ಲಿ ಪೂರ್ತಿ ಇದಾಯಿತು. ಇಲ್ಲಿ ಮೊಬೈಲ್ದಾಗ ಇನ್ನೂ ಇಷ್ಟು ಗ್ಯಾಪ್ ಕಾಣಕತ್ತೈತಿ. ಕಡ್ಯಾಕ ನೋಡಿದ್ರೆ ಪೂರ್ತಿ ಎಲ್ಲ ಕ್ಲೋಸ್ ಆಗೈತಿ. ಇಲ್ಲ ಕಾಣುತ್ತೆ, ಇದ್ರೊಳಗೆ ಮಾತ್ರ ಇನ್ನೂ ಇಷ್ಟು ಗ್ಯಾಪ್ ಐತಿ. ಕಾಣುತ್ತೆ, ಅದೇ ಲೈಟಾಗಿ ಕಾಣ್ತದೆ. ಇದ್ರೊಳಗೆ ಜಾಸ್ತಿ ಕಾಣ್ತದೆ ನೋಡ್ಬಾ. ಇಲ್ಲಿ ಫೋನಾಗ ನೋಡ್ಬಾ, ಜಾಸ್ತಿ ಕಾಣ್ತದೆ. ಓಕೆ ಸ್ನೇಹಿತರೆ, ನೋಡ್ರಿ ಇವಾಗ ಎಷ್ಟು ಕೋನಿಕೆಲ್ಲ ಎಲ್ಲ ಪೂರ್ತಿ ಕ್ಲೋಸ್ ಆಗಿಬಿಟ್ಟೈತಿ ನೋಡ್ರಿ. ಏನು ಕಾಣೋದು ತಗೊಳ್ಳಿ, ಸ್ವಲ್ಪ ಅರ್ಧ ಕಾಣ್ತೈತಿ, ಏನು ಕಾಣವಲ್ತು ನೋಡ್ರಿ. ಚಂದ್ರಮ್ಮ ಇಲ್ಲೇ ಅದನ್ನ ಗೊತ್ತಾಗ
ಆಗ್ಯದ